ನಮಸ್ತೆ ವೀಕ್ಷಕರೇ, ನಾನು ಇವಾಗ ಉಪ್ಪಿಟ್ಟು ಮಾಡಕತ್ತೀನಿ. ಕಡ್ಲಿ ಬೇಳೆ ಉದ್ದಿನ ಬೇಳೆ ಹಾಕಿ ಉಪ್ಪಿಟ್ಟನ್ನ ಮಾಡಕತ್ತೀನಿ. ಇದನ್ನ ರವಾನ ಸರಿಯಾಗಿ ಹುರ್ಕೋಬೇಕು. ಸ್ವಲ್ಪ ಎಣ್ಣೆ ಬಿಟ್ಟು ರವಾನ ಹುರ್ಕೋಬೇಕು. ಎಣ್ಣೆ ಬಿಡಬೇಕು. ಸ್ವಲ್ಪ ಕೆಂಪಾಗು ಹಂಗೆ ರವಾನ ಸರಿಯಾಗಿ ಹುರ್ಕೋಬೇಕು. ಈ ಥರ ನೋಡಿ ವೀಕ್ಷಕರೇ, ಈ ಥರ ರವೆ ಹುರ್ಕೊಂಡು ಇದನ್ನು ನಾನು ಒಂದ್ರಾಗ ತೆಗೆದಿಟ್ಕೋತೀನಿ. ರವಾನ ಈ ಥರ ತೆಗೆದಿಟ್ಕೊಂಡೆ. ಇಲ್ಲಿ ನಾನು ಕರಿಬೇವು, ಕೊತ್ತಂಬರಿ, ಟೊಮೆಟೊ ಹಣ್ಣು, ಮೆಣಸಿನಕಾಯಿ ಎಲ್ಲನೂ ಹೆಚ್ಚಿಟ್ಕೊಂಡೀನಿ. ಇವಾಗ ಎಣ್ಣೆ ಹಾಕ್ತೀನಿ. ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಎಣ್ಣೆ ಹಾಕ್ತೀನಿ. 3 ಚಮಚ ಅಷ್ಟು ಎಣ್ಣೆ ಹಾಕ್ತೀನಿ ನಾನು. ಯಾಕಂದ್ರೆ ರವಾದಾಗೂ ಹಾಕೀನಿ ಹುರ್ಕೊಳಕ್ಕೆ. ಒಂದು 4 ಕಾಳು ಜೀರಿಗೆ, ಕರಿಬೇವು, 1 ಹೆಸರು, 1 ಉಳ್ಳಾಗಡ್ಡಿ, ಕಡಲೆಬೇಳೆ ಮೊದಲ ಹಾಕಬೇಕು. ಉಳ್ಳಾಗಡ್ಡಿಗಿಂತ ಮೊದಲ ಹಾಕಬೇಕು. ನಾನು ಉಳ್ಳಾಗಡ್ಡಿ ತಪ್ಪಿ ಹಾಕಿಬಿಟ್ಟೆ. ಈಗ ಹಾಕಾಕತ್ತೀನಿ ಉದ್ದಿನ ಬೇಳೆ. ಹಸಿಮೆಣಸಿನಕಾಯಿ, ಟೊಮೆಟೊ ಹಣ್ಣು, ಇದನ್ನು ಸ್ವಲ್ಪ ಕೆಂಪಾಗೋ ತನಕ ಬೇಯಿಸ್ಕೊತೀವಿ. ಈ ಥರ ಇದನ್ನ ಬೇಯಿಸ್ಕೋಬೇಕು. ಈ ಥರ ಇದನ್ನು ಬೇಯಿಸ್ಕೋಬೇಕು. ಬೇಯಿಸ್ಕೊಂಡು ಇದಕ್ಕೆ ನೀರು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹೆಚ್ಚಿಟ್ಟಂಥ ಕೊತ್ತಂಬರಿನ ಹಾಕಬೇಕು. ಇದಕ್ಕೆ ಏನು ಮಾಡಬೇಕು ಅಂದರೆ ಬಾಯಿ ಮುಚ್ತೀನಿ. ಇವಾಗ ನಾನು ಹೆಸರು ಬರಬೇಕಿದೆ. ಈಗ ಇದು ಹೆಸರು ಬರ್ತೈತಿ.
ಇವಾಗ ಏನು ಮಾಡ್ತೀನಿ, ಇದಕ್ಕೆ ನಾನು ಈ ಹುರಿದಿಟ್ಟಂಥ ರವಾನ ಹಾಕ್ತೀನಿ. ಇಲ್ಲಿ ಒಗ್ಗರಣೆ ಹಾಕರಾಗ ಇಲ್ಲಿ ಬಿಸಿನೀರು ಕಾಸ್ಕೊಂಡು ಇಟ್ಕೊಂಡು ಸರಿ ಲಘುನ ಹಾಕಿಬಿಟ್ವಿ ಅಂದ್ರೆ ಒಗ್ಗರಣೆ ಒಳಗೆ ಜಲ್ದಿ ಹೆಸ್ರು ಬರ್ತೈತಿ. ಹಿಂಗೆ ಹಸಿ ನೀರು ಹಾಕಿ ಹೆಸ್ರು ತರಿಸ್ಕೊಳ್ಳೋಕ್ಕಿಂತ ಒಂದು ಕಡೆ ಬಿಸಿನೀರು ಇಟ್ಕೋಬೇಕು, ಒಂದು ಕಡೆ ಒಗ್ಗರಣೆ ಮಾಡ್ಕೋಬೇಕು, ಒಂದು ಕಡೆ ರವೆ ಹುರಿದಿಟ್ಕೋಬೇಕು. ಇಲ್ಲಿ ಒಗ್ಗರಣೆ ಮಾಡೋರಾಗ ಇಲ್ಲಿ ಬಿಸಿ ನೀರು ಕಾದು ಬಿಟ್ಟಿರ್ತಾವೋ, ಆ ಬಿಸಿನೀರು ಒಗ್ಗರಣೆ ಸುರಿಬಿಟ್ವಿ ಅಂದ್ರೆ ಹೆಸರು ತಕ್ಷಣ ಬಂದುಬಿಡ್ತೈತಿ. ಆವಾಗ ನಾವೇನು ಮಾಡ್ಬೋದು, ಈ ಉಪ್ಪಿಟ್ಟಿನ ರವಾನ ಹಾಕ್ಬೋದು. ನಾನಿವಾಗ ಉಪ್ಪಿಟ್ಟಿನ ರವಾನ ಹಾಕ್ತೀನಿ. ಹೆಸರು ಹಂಗೆ ಸಣ್ಣಗೆ ತೊಗೊಳಕತ್ತು ಕುದಿಯೋಕೆ. ಇವಾಗ ನಾನೇನು ಹಾಕ್ತೀನಿ, ಉಪ್ಪಿಟ್ಟಿನ ರವಾನ ಸುರಿತೀನಿ. ಈಗ ನಾನು ಉಪ್ಪಿಟ್ಟಿನ ರವಾನ ಸುರಿತೀನಿ. ನೋಡಿ ವೀಕ್ಷಕರೇ, ಇವಾಗ ಏನಾಯಿತು, ಉಪ್ಪಿಟ್ಟಿನ ರವಾನ ಹಾಕಿದೆ. ಇದು ಕುದ್ದು ಈಗ ನನಗೆ ಇದು ಗಟ್ಟಿಯಾಗಿ ಉಪ್ಪಿಟ್ಟು ರೆಡಿಯಾಗಿ ಬರ್ತೈತಿ. ಸ್ವಲ್ಪ ಹೊತ್ತು ಕೈ ಆಡಿಸ್ಬೇಕು, ರವೆ ಗಂಟು ಹಾಕೈತಿ. ಈ ಕೈ ಆಡಿಸ್ಕೊತಾ ಇದ್ದು ಉಪ್ಪಿಟ್ಟಿಗೆ ಬಾಯಿ ಮುಚ್ಚಬೇಕು. ಇವಾಗ ಸಿಡಿತೈತೆ ಅದು ಎಲ್ಲ ಕಡೆಗೂ, ಸ್ವಲ್ಪ ಬಾಯಿ ಮುಚ್ಚಬೇಕು. ನೋಡಿ ವೀಕ್ಷಕರೇ, ಉಪ್ಪಿಟ್ಟು ಕೆಲವೊಬ್ಬರು ಸ್ವಲ್ಪ ತಿಳುವಾಗಿ ಉಪ್ಪಿಟ್ಟು ತಿಂತಾರೆ, ದಬ್ಬದಬಿಯಾಗಿ. ಕೆಲವೊಬ್ಬರು ಉದುರಾಗಿ ಉಪ್ಪಿಟ್ಟನ್ನು ತಿನ್ನತ್ತಾರೆ. ನಮ್ಮ ಮನೆಯೊಳಗೆ ಎರಡೂ ತಿನ್ನೋ ಜನ ಅದಾರ. ಅದಕ್ಕೆ ನೋಡಿ ವೀಕ್ಷಕರೇ, ಉಪ್ಪಿಟ್ಟು ರೆಡಿ ಆಯಿತು. ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ.